ಒಬ್ಬಾಕಿನೇ ಮಗಳ ತೆಗಿಸಿದ್ರು ಮುದ್ದಾಗಿ ಸಾಕಿದ್ರ ನಿನ್ನ ಮನಸ್ಸಿಗೆ ಬಂದವ್ರನ್ನ ಮದುವೆ ಆಗ್ತೀನಿ ಅಂತೀಯಲ್ಲ ಅದ್ನಾಡಿ ಆಗ್ಬಾರ್ದ ಕಿಸಿಂದ್ರ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಕಾಲೇಜ್ ಕಲ್ದ್ರ ಸಿಕ್ಕ ಹುಡುಗರು ಸತೆ ಹುಬ್ಬು ಹಾರಿಸೋ ತಿರ್ಗಾಡ ಕತ್ತಿಯಲ್ಲ ನಾವು ನಿನಗ ಮಗಳ ಅನ್ಬೇಕ ಏನೋ ಅಕ್ಕಲ್ ಕೊಟ್ಟು ಬಾಜಾರ್ದಾಗ ಸಿಗೋ ಪುಂಡಿ ಪಲ್ಯ ಅನ್ಬೇಕ ಯಪ್ಪ ಯಪ್ಪ ಗೆಣಸ ಕುಡ್ಕ್ಯಾಗ ಹಾಕಿ ಕುದಸ ಗಂಡನ ಮನೆಗೆ ತಿಳ್ಕೊಂಡೇನ ಕಂಡವ್ರು ಬರ್ಬೇಕು ಖರೀದಿ ಮಾಡ್ಬೇಕು ಕಂಡವ್ರು ಬರ್ಬೇಕು ತಗೋಬೇಕು ಅಲ್ಲಪ್ಪ ನನಗೆ ಏನ್ ತಿಳ್ಕೊಂಡಿದ್ದೆ ನೀನು ಅಲ್ಲ ನನಗೂ ಒಂದು ಮನಸ್ಸೈತಿ ಯಾವ ಗಂಡಸ ನನಗ್ ಬಂದ ಕೈ ಹಚ್ಚವ ನಾ ಯಾರ ಮೇಲೆ ಮನಸ್ಸು ಮಾಡ್ಲಿ ಅಲ್ಲ ಯಾವ ಗಂಟು ಗಂಡಸ ಅಂತೀನಿ ನನಗೇನಾದ್ರೂ ಕೆಟ್ಟ ದೃಷ್ಟಿಯಿಂದ ಬಂದು ಮುಟ್ಟದ ಅವನು ಕಣ್ಣ ಕಿತ್ತು ಬಿಡ್ತೀನಿ ಹಂಗಾಗಿ ನಾನು ಅಲ್ಲಿ ಯಾಕೆ ಹಿಂಗ್ ಮಾತಾಡ್ತೀನಿ ನನಗೆ ಮದಿ ಮಾಡ್ಕೊಳ್ಳೋ ಹೆಂಗಿರ್ಬೇಕು ಗೊತ್ತೇನ್ ಬಾಳ ಗಟ್ಟಿ ಗಂಟಿರ್ಬೇಕವ ಅಂತ ಗಡಸನ್ನೇ ಎಬ್ಸಾಕೆ ಬಂದಿನ್ರಿ ಕಳದಾಳ ಹಂದಿಗೆ ಅಕ್ಕಲಗೋಟ ಊರು ತಿರುಗಾಡಕತ್ತೀನಿ ಆದ್ರೆ ಏನ್ ಮಾಡೋದು ಎಲ್ಲಿ ನೋಡಿದ್ರಲ್ಲೆಲ್ಲ ಉಂಡಾಡೋ ಪುಂಡ ನನ್ನ ಮಕ್ಕಳೇ ವಂಚಕ ನಿನ್ನ ಮದ್ವೆ ಆಗೋ ಹೆಂಗಿರ್ಬೇಕು ಗೊತ್ತೇನು ನನ್ನಂಗೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡ್ತಿರ್ಬೇಕು ಅಂತ ಒಂದು ನಿನ್ನ ಮದ್ವೆ ಮಾಡ್ತೀನಿ ಅಂದ್ರೆ ಒಟ್ಟು ಗೌರ್ಮೆಂಟ್ ಕೆಲಸ ಮಾಡೋರಿಗೆ ನೀ ಮದ್ವೆ ಮಾಡ್ತೀಯ ಹೌದು ಅಂತ ಹುಡುಗ ನಿನಗೇನ ಕಮ್ಮಿ ಆಗದ ಅಂದ ಇಲ್ಲ ಚಂದ ಇಲ್ಲ ಕದರಾಗಿಲ್ಲ ಈ ಸದ್ಯ ಸ್ಟೇಜ್ ಮ್ಯಾಗಿಂದ ಇಳಿದು ಹೋದೆ ಅಂದ್ರೆ ಇಲ್ಲಿ ಹಸದ ನಾಯಿಗಳಿಂದ ಬಿಸ್ಕಿಟ್ ಪುಡಿ ಒಗದಂಗ ನಿನ್ನ ಮದುವೆ ಮಾಡ್ಕೊಳ್ಳವ ಪುಣ್ಯ ಮಾಡಿರ್ಬೇಕು ಅಮ್ಮ ಪುಣ್ಯ ಮಾಡ್ಯಾನೋ ಏನ ಪಾಪ ಮಾಡ್ಯಾನೋ ಏನ್ ಹೋಗಿ ಕೂತಿರ್ಬೇಕಂತೀನಿ ಅವ ಗುಡುಗುರು ಗುಂಡ ನನ್ನ ಗಂಡ ಯಪ್ಪ ಯಾವಾಗ ಅವನು ಮಾರಿ ನೋಡ್ಲಿ ಅಂತ ಏನ್ ಟೆನ್ಷನ್ ತಗೋಬೇಡ ಒಂದಿನ ಊರು ತಿರುಗಾಡಿ ನಿನಗೆ ನೌಕರಿ ಮಾಡಕಂಡು ಹುಡುಕ್ಯಾಡ್ ತಂದು ಮಾಡ್ತೀನಿ ನಮಸ್ಕಾರ ಯಜಮಾನ್ರ ಈ ಊರಿಗೆ ನೀವೇ ಹಿರಿಯರು ಅಂತ ಕಾಣುತ್ತೆ ಈ ಊರಿಗೆ ಹಿರಿಯರು ನಾವಲ್ಲ ತಮ್ಮ ಈ ಊರಿಗೆ ಹಿರಿಯರು ಹಲಕಟ್ ನನ್ನ ಮಕ್ಕಳು ಬೇರೆನೆ ಹಲಕಟ್ ಜನರು ಊರಿಗೆ ಹಂಗಾಗ್ತಾರಿ ಊರ್ದವ್ರು ಊರಾಗಿರುವುದಿಲ್ಲ ನೆರೆದವ್ರು ಕೇರಾಗಿರುವುದಿಲ್ಲ ಅಂತ ನೀ ಹೇಳೋದು ಖರೇನೆ ಐತಿ ತಮ್ಮ ಅದು ಹಿಂದಕ್ಕ ಊರ್ದವ್ರು ಈಗ ಊರ ಆತರ ಮೆರೆದವ್ರು ಮಾತು ನಡೀತದೆ ಅದ್ರೊಳಗೆ ನಮ್ಮಂತವ್ರು ಯಾರ ಹೇಳಕ್ ಹೋದ್ರ ಎದ್ದು ಬಂದು ಎದಿಗ್ ಹೊತ್ತಂಗ ಆಗ್ತದ ಅದೆಲ್ಲ ನಿನಗೆ ಏನ್ ಮಾಡೋದ ಅದು ಕಲೆ ಬಿಡ್ರಿ ಊರು ಸಾಬರ್ತು ನನಗೇನ್ ಮಾಡೋದ್ರಿ ಯಜಮಾನ್ರಿ ಈ ಊರಾಗ ಮದುವೆ ಆಗಲಾರ್ದ ಹೆಣ್ಣು ಮಕ್ಕಳು ಅದಾವೇನ್ರಿ ಅಂತ ಕೇಳಿದ್ರಿ ಯಪ್ಪ ಇವ್ರಿಗೆ ಹಿಡಿದು ಯಾರು ಒದ್ದಿಲ್ಲ ಅಂತ ಕೇಳಿ ಯಾಕೆ ಹಿಂಗಂತೀರಿ ನೀ ಏನಂತ ಕೇಳಿತಮ್ಮ ಮತ್ತೇನಂತ ಮದ್ವೆ ಅಲ್ಲ ಹೆಣ್ಣು ಮಕ್ಕಳು ಅದಾವ್ ಕುಡ್ತಾವ್ ತಗೊಂಡು ಹೋಗು ಹಂಗೇನ ಮಗನ ಬಿಟ್ಟಿಗೆ ಬಿದ್ದಾವ ಮದ್ವೆ ಮಾಡ್ಕೋಕ್ ಹೆಣ್ಣು ಬೇಕಾಗಿವ ಅಂದ್ರೆ ಮದ್ವೆ ಮಾಡ್ಕೋಕ್ ಕನ್ಯಾ ಬೇಕಾಗ್ಯವ್ರಿ ಅಂತ ಶಿಸ್ತ ಕೇಳ್ಬೇಕು ಇದು ನನ್ನ ಮುಂದೆ ಕೇಳಿ ಊರಿನ ಮಂದಿ ಮುಂದೆ ಕೇಳಿದ್ರ ಅಂದ್ರೆ ನಾಯಿ ಗೊತ್ತಾಗ ಬಂದು ಬಿಡ್ತಾರ ಮಗನ ಎಲ್ಲಾ ಊರಾಗ ಕನ್ಯಾ ಅದಾವನಂತ ಕೇಳಿ ಸಾಕಾಗ್ಯದ್ರಿ ಅದಕ್ಕ ಈ ಊರಿಗೆ ಬಂದಿನ್ರಿ ಈ ಊರಾಗ ಹೆಣ್ಣು ಮಕ್ಕಳು ಅದಾವೇನ್ರಿ ಅಂತ ಕೇಳಿದ್ರಿ ನಿನ್ನ ಮಕ್ಕ ನೋಡೇ ಯಾರು ಹೆಣ್ಣು ಕೊಟ್ಟಿಲ್ಲ ಅಂತ ಕಾಣಿಸುತ್ತ ಅಂದ್ರ ನೀ ಕನ್ಯಾ ನೋಡಕ್ ಬಂದಿದ್ಯಲ್ಲ ತಮ್ಮ ಈ ಊರಿಗೆ ಹೌದ್ರಿ ಯಪ್ಪ ಎಷ್ಟು ಊರು ತಿರುಗಾದ್ರು ಒಂದು ಹೆಣ್ಣು ಸಿಕ್ಕಿಲ್ಲ ಅದಕ್ಕ ಈ ಊರಾಗ ಒಂದು ಹೆಣ್ಣು ಆದನಂತ ಕೇಳಿದ್ರಿ ಹಂಗಾದ್ರೆ ನೀ ಉದ್ಯೋಗ ಏನ್ ಮಾಡ್ತಿ ಹತ್ತಿ ನಾವು ನಾನು ಎಲ್ಲ ಊರಾಗ ಉದ್ಯೋಗ ಏನು ಮಾಡ್ತಿ ಇದೇ ಕೇಳ್ತಾರಿ ನಾನು ಉದ್ಯೋಗ ಏನಾರ ಮಾಡೋ ಲೆಕ್ಕ ನಾನು ಮಾಡ್ಕೊಂಡು ಹೆಂಡತಿಗೆ ಸುಖವಾಗಿದ್ರೆ ಸಾಕು ನೋಡ್ತಮ್ಮ ಮದ್ವಿ ಮಾಡ್ಕೋಕರೆ ಆದ್ರ ಹೆಣ್ಣು ಹೆತ್ತವ್ರಿಗೆ ಆಸೆ ಇರ್ತಾವ ತನ್ನ ಮಗಳನ್ನ ಚಲೋ ಊರ ಕೊಡ್ಬೇಕು ಚಲೋ ಹುಡುಗನಿಗೆ ಕೊಡ್ಬೇಕು ಅಂತ ಈಗ ಎಲ್ಲರೂ ಕೆಲಸ ನೌಕರಿ ನೋಡಿ ಕೊಡ್ತಾರ ತಮ್ಮ ಎಲ್ಲರೂ ಹೆಣ್ಣು ಹೊಡೆದವ್ರು ಹಿಂಗ್ ವಿಚಾರ ಮಾಡಿದ್ರ ಊರಾಗ ಉದ್ಯೋಗ ಇಲ್ಲ ಲಂಗ ಮಂದಿಗೆ ಯಾರು ಹೆಣ್ಣು ಕೊಡ್ಬೇಕು ನೀವೇ ವಿಚಾರ ಮಾಡ್ರಿ ಗಂಡು ಸಾಗಿ ಹುಟ್ಟಿದ್ ನಮ್ದೇ ತಪ್ಪನಿಬೇಕು ಕಲಿತು ಸಾಲಿ ಕಲಿಲಾರ್ದಕ್ಕ ಉದ್ಯೋಗ ಸಿಲಾರ್ದಕ್ಕ ಸರ್ಕಾರ ಕಲಿಬೇಕು
ಏನು ಹೆಣ್ಣು ಹೊಡೆದವ್ರ ಮನೆ ಮುಂದೆ ನಿಂತು ಸತ್ಯಾಗ್ರಹ ಮಾಡ್ಬೇಕು. ಏನ್ ನಮ್ಗೆ ಮದುವೆ ಆಗತೈತೋ ಏನು ಆಟ ಏನೋ ಹಿಂಗೆ ಅಕ್ಷಿವರ್ ಹೋಗ್ತೈತು. ಇವತ್ತು ನ್ಯಾಯ ಮುಗಿಸಿ ಮುಂದಕ್ಕೆ ಹೋಗ್ಲಿಕ್ಕೆ ಬೇಕು. ನೀವು ನಾ ಎಲ್ಲಿ ನ್ಯಾಯ ಮುಗಿಸ್ಲಿ ತಮ್ಮ? ನಾ ಎಲ್ಲಿ ನ್ಯಾಯ ಮುಗಿಸ್ಲಿಕ್ಕೆ? ನಾ ಎಲ್ಲಿ ನಿನ್ನ ಸೋದರ ಮಾವ? ಹೆಣ್ಣು ಕೊಟ್ರ ಮದುವೆ ಮಾಡ್ಕೋ, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಬಯಲು ಗಿಡ ಕೂರ್ಲಾಕೊಂಡು ಸತ್ತೋಗುಲ್ಲ. ಹಿಂಗ್ಯಾಕಂತೀರಿ ಸೊಕರ? ಆದ್ರೆ ನಿನಗೆ ಹೆಣ್ಣು ಯಾರು ಕೊಡ್ಬೇಕು? ಈ ಊರಾಗ ತಿಂದು ತಿರ್ಗೋಡೋ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾರೆ? ಇವಾಗ ನೀವು ಯಾರೇ ಕೊಡ್ತೀರೋ? ಕೊಡೋರಿದ್ರೆ ಕೈ ಮೇಲೆ ಹತ್ತಿರ, ಒಬ್ರು ಕೈ ಮೇಲೆ ಹತ್ತಲಿಲ್ಲ. ಯಾಕ್ರಿ ನನಗೆ ಹೆಣ್ಣು ನಿಮ್ಮ ಮಗಳನ್ನು ಕೊಟ್ರೆ ಏನಾಗ್ತದೆ ನಿಮ್ಗ? ಏನ್ ಆಗ್ತದ? ಹೌದು, ಕುರುಡರ ಮುಂದ ಕರಡಿ ಕೊಟ್ಟಂಗ ಆಗ್ತದ. ಇದ್ದೊಬ್ಬ ಮುದ್ದಾಗಿ ಸಾಕಿದ ಮಗಳನ್ನ ನಿನ್ನ ಕೈಯಾಗ ಕೊಟ್ಟು ಏನು ಮಾಡಿ? ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಇರ್ಬೇಕು, ಹೌದು, ಸಿಕ್ಕಾಪಟ್ಟೆ ಆಸ್ತಿ ಇರ್ಬೇಕು. ಅಂತವ್ರನ್ನ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಓ ತಮ್ಮ, ಸರ್ಕಾರ ನೌಕರಿ ಇದ್ದವರಿಗೆ ಕೊಡ್ಬೇಕಂತ ಮಾಡ್ರಿ ನೀವು? ಹೌದು ತಮ್ಮ, ಸರ್ಕಾರಿ ನೌಕರಿ ನೋಡಿನೇ ಕೊಡ್ತೀನಿ. ಸರ್ಕಾರಿ ನೌಕರಿ ಮಾಡೋನು ಬೇರೆ ಮಾಡ್ತಾನೆ, ನಾನು ಬೇರೆ ಮಾಡ್ತೀನಿ. ಏನು ಏನದು ಮಾಡೋದು? ಸಂಸಾರ ಮಾಡೋದ್ರಿ. ಅವರು ಸಂಸಾರ ಮಾಡ್ತಾರ, ನಾನು ಸಂಸಾರ ಮಾಡ್ತೀನಿ. ಏ ಹಂಗ ಮಾತಾಡ್ಬೇಡ. ನೀ ಏನ್ ಸಂಸಾರ ಮಾಡ್ತೀನಿ? ಸಂಸಾರ ಮಾಡಲ್ಲ ಕರೆ, ಆದ್ರೆ ನನ್ನ ಮಗಳಿಗೆ ಕೊಡಲ್ಲ ನೋಡು. ನನ್ನ ಮಗಳಿಗೆ ಏನಿದ್ರು ನನ್ನ ನೌಕರಿಗೆ ಅಡ್ಡೆ ಮಾಡಿಕೊಡ್ತಾರೆ. ನೋಡ್ತಮ್ಮ, ನೌಕರಿ ಮಾಡೋರು 30 ತಿಂಗಳು ಆದ್ರೂ ಸಾಕು, ಅಕೌಂಟಿಗೆ ಪೇಮೆಂಟ್ ಬರ್ತಾವ. ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ಉಡ್ಬೋದು, ಹಾಳಾಗಿರ್ಬೋದು. ನಿನ್ನಂತ ಕೆಲಸ ಇಲ್ದಿರೋ ಮಗಳಿಗೆ ಹೆಣ್ಣು ಕೊಟ್ಟು ಏನ್ ಮಾಡ್ಲಿ? ನಿನ್ನಂತ ಕೆಲಸ ಇಲ್ಲಾರ ಮಕ್ಕಳು ಗಂಡ ಸತ್ತ ರಂಡೆ ಮುಂಡೆ ಇದ್ದಂತೆ. ನೌಕರಿ ಇದ್ದವ್ರು ನನ್ನ ಮುಂದೆ ಹೇಳಬೇಡ್ರಿ ನೀವು. ಪಗಾರಾಗಿ ಒಂದು ವಾರ ಕಳೆದಿಲ್ಲ, ಹಾಲು ಮೊಸರವರಿಗೆ ಕೊಡಾಕ ರೊಕ್ಕ ಇರುವುದಿಲ್ಲ. ಮನೆಗೆ 4 ಮಂದಿ ಬೀಗರು ಬಂದ್ರ ಉಣ್ಣಾಕ ಅಕ್ಕಿ ಇರುವುದಿಲ್ಲ. ಉದ್ರಿ ಅಲ್ಲಿ ತಂದು ಊಟ ಮಾಡಿಸ್ತಾರ. ಅವ್ರ ಕಷ್ಟಕ್ಕ ರೊಕ್ಕ ಇಲ್ಲದಕ್ಕ ಎಷ್ಟೋ ಮಂದಿ ಗಾಡಿ ಬಿಟ್ಕೊಂಡು ತಿರುಗಿರ್ತಾರೆ. ಏನಂತ ಕೇಳಿದ್ರೆ ಫ್ಯಾಷನ್ ಅಂತ ಹೇಳ್ತಾರ. ಇಂಥವ್ರು ಎಷ್ಟು ಮಂದಿ ತೋರಿಸಲಿ ಊರಾಗ? ಏನೇ ಆಗ್ಲಿ ತಮ್ಮ, ನಾನು ನೌಕರಿ ಇದ್ದವನಿಗೆ ನೋಡಿ ಕೊಡ್ತೀನಿ. ಇವ ಹೇಳೋ ಮಾತು ಖರೆ ಐತಿ ನೋಡಪ್ಪ. ನಮ್ಮ ಮನೆ ಬಾಜು ಅದನ್ನಲ್ಲ ಬಸ್ಯ, ಬಸ್ ನಡೆಸ್ತಾರಲ್ಲ ಬಸ್ಯ, ಅವ ಅಲ್ಲ ಮನೆ ನಡ್ಸಿದ್ದಲ್ಲ, ಅವಾಗ ಅಲ್ಲಿ ಸರಾಯಿ ಅಂಗಡಿ ಐತಿಲ್ ಒಂದು ಅಲ್ಲಿ ಹಿಡಿದು ಹಾಕಿ ಹೊಡ್ಯಾಕತ್ತಿರು ನೋಡ ಅವ್ರಿಗೆ. ಆ ಬಸ್ಯಾಗ ಹೊಡ್ಯಾಕತ್ತಿದ್ರು. ಯಾಕೆ ಕೇಳಿದೆ? ಅದೇ ಕೇಳಿದೆ ನಾನು, ಸುಮ್ಮನೆ ಇರಿದಾರ. ಅದು ಕೇಳಿದ್ಮೇಲೆ ಅವ್ರು ಏನ್ ಹೇಳಿದ್ರು ಗೊತ್ತೇನ? ಅವ ಕೂಡ್ದು ಕುತ್ತ ಚಾಪ ಕೂಡ್ದು ಬಾಳ ರೊಕ್ಕ ಸಾಲ ಅಂತ, ಅದಕ್ಕ ಸಾಲ ತೀರ್ಸ್ಲಾರ್ದಕ್ಕ ಹೊಡ್ಯಾಕತ್ತಾರ ಅಂತ ಹೇಳಿದ್ರು. ಯಪ್ಪ ಖರೆ ಹೇಳಕತ್ತ, ನೌಕರಿ ಮಾಡೋರು ಯಾರು ಮದಿ ಮಾಡ್ಕೋಬಾರ್ದಪ್ಪ. ಅದು ಹೋಗ್ಲಿ, ಅಲ್ಲ ಸೌಕಾರ ಮನಿ ಕುಡ್ತಿ ಅಂತ ಹೇಳಕತ್ತಿದ್ವಿ. ಅವ್ರಿಗೆ ಚಲೋ ಇರ್ತಾರೇನ? ವರದಕ್ಷಿಣೆ ಗಂಟಾಪಟ್ಟಿ ಕೊಟ್ಟು ನೀ ಮದಿ ಮಾಡಿ ಕೊಟ್ಟೆ ಅಂದ್ರ ನೀವು ವರದಕ್ಷಿಣೆ ಟೈಮ್ ಪ್ರಕಾರ ಕೊಡ್ಬೇಕು. ನಾನು ನಿನ್ನ ಮನೇಲಿ ಡಿಲಿವರಿಗೆ ತವ್ರ ಮನೆಗೆ ಹೋದ್ರ ಮತ್ತ ಗಂಡನ ಮನೆಗೆ ಹೋಗೋ ಮುಂದೆ ಕಟ್ಟಿ ಕಳಿಸ್ಬೇಕು. ನೀ ಕಟ್ಟಿ ಕಳಿಸ್ಲಿಲ್ಲ ಅಂದ್ರೆ ಅವ್ರು ಬಿಡ್ತಾರೇನ? ಸೀಮೆ ಎಣ್ಣೆ ಹಾಕಿ ಸುಟ್ಟು ಬಿಡ್ತಾರ. ಮತ್ತ ನಿನ್ನ ಯಾರನ್ನ ಕೊಟ್ಟು ಮದುವೆ ಮಾಡ್ಲಿ ತಂಗಿ? ನೋಡಪ್ಪ, ನೌಕರಿ ಮಾಡೋರಿಗೆ ಮಾತ್ರ ಮದಿ ಮಾಡ್ಕೊ ಕೊಡ್ಬೇಡ. ಯಾವ್ದಾರ ಒಂದ ಗುಡಿಸ್ಲಾಗಿರ್ತಾರಲ್ಲ ಅವ್ರಿಗೆ ಮದಿ ಮಾಡ್ಕೊಡಪ್ಪ. ಬೆಟ್ಟಂದ್ರ ಬಾಯಲ್ ಹಲ್ಲು ಬರ್ದವ್. ನಾನ್ ನೌಕರಿ ಗಂಡೆ ಮಾಡ್ಕೊಡ್ತೀನಿ. ಇಂತ ಪುಂಡ ನಾನು ಬೇಡ, ಇವನ್ ಸವಾಸ ಮಾಡಬೇಡ. ಅಂತ ದೊಡ್ಡ ಮನೆಗೆ ಕೊಟ್ರೆ ನಿಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ತಿಳಿದ್ರೇನು? ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಮಗಳು ಸುಖವಾಗಿರುವುದಿಲ್ಲ. ಯಾಕಿರುವುದಿಲ್ಲ ಹೇಳ್ತೀನಿ ಕೇಳ್ರಿ. ದೊಡ್ಡ ಮನೆಯೊಳಗೆ ಕೊಟ್ರ ಈಗಾಗಲೇ ಕರ್ನಾಟಕದಾಗ ಭೂಕಂಪ ಆಗಲಕತ್ತೈತಿ. ಕಿಲ್ಲಾರಿ ಒಳಗ ಭೂಕಂಪ ಆಗ, ಇಲ್ಲಿನ ಭೂಕಂಪ ಐತಂದ್ರ ದೊಡ್ಡ ಮನೆಯೊಳಗ ನಿಮ್ಮ ಮಗಳು ಬೆಡ್ ಹೆಣ ಅಂತಾರ. ಮಗಳ ಹೆಣನು ಸಿಗುವುದಿಲ್ಲ, ಗಳಿಸಿದ ಗಂಟು ಸಿಗುವುದಿಲ್ಲ. ಅತ್ತಂಗ ಮಾಡಿ ಮತ್ತವ್ರು ಕಸ್ಕೊಂಡು ಹೋಗ್ತಾರ. ಅವಾಗ ನಿಮಗ್ ಗೊತ್ತಾಗ್ತೈತಿ ಯಾರಿಗೂ ಕೊಡ್ಬೇಕು ಯಾರಿಗುದಿಲ್ಲ. ಯಪ್ಪ ಎಂಟೈತಿ ಮಾತ. ಅಲ್ಲ, ಒಂದ್ ವೇಳೆ ಭೂಕಂಪ ಆಯ್ತು, ನೀ ದೊಡ್ಡ ಮನೆಗೆ ನನ್ನ ಮದುವೆ ಮಾಡಿ ಕೊಟ್ಟಿ, ಆ ಮನಿ ಬಿತ್ತು ಏನು ಬರ್ತೈತೇನ? ರೊಕ್ಕ ಬರಂಗಿಲ್ಲ, ರೂಪಾಯಿ ಬರಂಗಿಲ್ಲ, ಎಲ್ಲ ಬಿದ್ದು ಹೋಗ್ತೈತಿ. ಏನ್ ಮಾಡ್ತೀಯಪ್ಪ ದೊಡ್ಡ ಮನೆ ತಗೊಂಡು? ಅವನು ಬಾಯಿ ಮಗನ ಭೂಕಂಪದ ಅಂಜಿಕೆ ಹಾಕಿಸಿದ್ರ ಬಂಗಾರದಂತ ಹೆಣ್ಣು ನೋಡ್ಕೊಂಡು ಹೋಗ್ಬೇಕಂತ ಮಾಡಿದೆನು. ನಿಮ್ಮ ಮಗಳು ಬದುಕ್ತಾರ, ಅಲ್ಲಿನೂ ಉಳಿತಾರ, ಇಲ್ಲಿನೂ ಉಳಿತಾರ. ಆದ್ರ ಬ್ಯಾಡ ಮಗನ ನಿನ್ನ ಸಾವಾಸ. ಮಗಳ ಇವ ಯಾಕೋ ಗದ್ದಲಿ ಹಿಡ್ಸಂಗ್ ಕಾಣಿಸ್ತಾನ. ಇವನ ಮೇಲೆ ಬಹಳ ನಡಿ, ನನ್ನ ಕಾಲೇಜ್ ಗೊತ್ತಾಗೈತಿ. ನನ್ ಕಾಲೇಜ್ ಗೊತ್ತಾಗಿಲ್ಲ, ಕಾಲೇಜ್ ಮುಗ್ದದ, ಟ್ಯೂಷನ್ ಹೋಗ್ಬೇಕು. ನಾ ಟ್ಯೂಷನ್ ಹೋಗಿ ಮನಿಗ್ ಬಂದ್ಬಿಡ್ತೀನಿ, ನೀ ಮನಿಗ್ ಹೋಗು. ಮತ್ ಇವ್ರ ಸಂಗಟ್ ನಿಂದ್ರ ಬೇಡ, ಮೊದಲು ನಡೀಲಿಲ್ಲ ಹೋಗ್ಬೇಕಲ್ಲಿ.
ಇವ ಬಾಳ ಲಪುಟ್ ಕಾಣಿಸ್ತಾನೆ. ಯಾಕೋ ಕರ್ದೋಳ್ ಊರಾಗ ಬಂದ್ರೆ ಹೆಚ್ಚಿಗೆ ಲಪುಟನ ಕಾಣಿಸ್ತದ. ಇವ್ರ ಸಂಗಾಟ ಜಾಸ್ತಿ ಓದ್ತಿರ್ಬೇಡ. ಪಟ್ಟಣ ಟ್ಯೂಷನ್ ಮುಗಿಸೋಗಿಸಿ ಮನೆಗೆ ಬಾ. ನಾನು ಹಾಲು ನೋಡ್ತೀನಿ. ನೋಡು ನೀವ್ ಕರೆಕ್ಟ್ ಹೋಗಿ ಎಲ್ಲರೂ ಹೋಗಿ ಸಂದೆ ಬೆಳಂಗಿದ್ ಮುದುಕೆ ಪಾಕೆಟ್ ಹಾಕಿ ನನಗೆ ಬರ್ಲ ತಂಗಿ ಬರ್ಲಿ. ಅಲ್ಲಿ ಮುಂದೆ ಮನೆ ಮಲ್ಲವ ಎಲ್ಲರೂ ಗಾಡಿಗೆ ಬೆಳಂಗಿದ್ಯಪ್ಪ. ಅಲ್ಲ ಸುಬ್ಬ ನಮ್ಮಪ್ಪ ಅಡಿಯಪ್ಪ ಮನೆಯಲ್ಲಾಗ್ಯಾನ. ಒಟ್ಟ ನೀನು ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಾನೆ. ಹ್ಯಾಂಗ್ ಮಾಡ್ಬೇಕು? ನೌಕರಿ ಇದ್ದವ್ರಿಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಹ್ಯಾಂಗ್ ಮಾಡೋದು ಮುಂದೆ? ನಿಮ್ಮ ಅಪ್ಪ ಅಡಿಯಪ್ಪ ಅಡ್ಡ ಬಂದ್ರ ಅಡಿ ಪಾಲ್ ಮಾಡ್ಬಿಡ್ತೀನಿ. ಅಡಿ ಪಾಲಾದ್ರೆ ನಾ ಯಾರ ಪಾಲಾಗ್ಲಿ? ನೀ ನನ್ನ ಪಾಲ. ಐದೇನು? ನಾನೇ ರಾಜ ನೀನೇ ರಾಣಿ. ಮಾಡೋದು ಅಡಿ 9 ಯಜಮಾನೆ ಬರ್ತಳ ನನ್ನ ಹುಡುಗಿ ಬರ್ತಳ ನನ್ನ ಹುಡುಗಿ